ಗೆಳೆಯರೆ, ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ ಅಂತ ಆಚರಿಸ್ತೀವಿ. ನಿಮಗೆ ನೆನಪಿದೆ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಗೊತ್ತಿದೆ, ಹೃದಯ ಇದ್ದರೆ ಜೀವನ ಅಲ್ವಾ. ನಿಮ್ಮ ಹೃದಯ ಹಾರ್ಟ್ ಅಟ್ಯಾಕ್ ಆಯಿತು, ಹಾರ್ಟ್ ಫೇಲ್ಯೂರ್ ಆಯಿತು ಅಂದರೆ ಶಿವನ ಪಾದ. ಸೊ ಹಾರ್ಟ್ ಚೆನ್ನಾಗಿರಬೇಕು ಅಂದರೆ 10 ಯಾವ್ಯಾವ ನ್ಯೂಟ್ರಿಷನ್ನ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ನೀವು ಬಳಸ್ಕೋಬೇಕು ಅಂತ ನಾನು ವಿವರವಾಗಿ ಹೇಳ್ತೀನಿ. ಅದರ ಜೊತೆಗೆ ಹಾರ್ಟ್ ಹೆಲ್ತಿ ಆಗಿದ್ದರೆ ಮನುಷ್ಯ ಹೆಲ್ತಿ ಅಲ್ವಾ. ಹಾರ್ಟ್ ಕೆಲಸ ಮಾಡಲ್ಲ, ಪಂಪ್, ಅದು ಬ್ಲಡ್ ಪಂಪ್ ಮಾಡೋದು ಹಾರ್ಟ್ ಫಂಕ್ಷನ್ ಮಾಡಲಿಲ್ಲ ಅಂದರೆ ಫ್ಯೂ ಮಿನಿಟ್ಸಲ್ಲಿ ಮನುಷ್ಯ ಇಲ್ಲ ಅಲ್ವಾ. ಸೊ ಹಾಗೆ ಒಂದು ವೇಳೆ ಹಾರ್ಟು ನಿಮ್ಮ ಹತ್ರ ಮಾತಾಡಿದ್ರೆ ಅದ್ರ ಬಗ್ಗೆ ಏನು ಹೇಳುತ್ತೆ ನಿಮಗೆ, ಅದು ಯಾವ ರೀತಿ ಆಹಾರ ಪದಾರ್ಥಗಳು, ಯಾವ ರೀತಿ ಜೀವನ ಕ್ರಮ ಇರಲಿ ಅಂತ ಹೇಳ್ಬೋದು ಅಂದರೆ ಒಂದು ಚಿಕ್ಕ ಕವಿತೆಯಲ್ಲಿ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ನಾನು ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಕನ್ನಡ ವೈದ್ಯ ಸಾಹಿತ್ಯ ಬರಹಗಾರ ಸಂಘ ಅಂತ ಒಂದು ಸಂಘ ಇದೆ, ನಾನು ಕೂಡ ಅದರೊಬ್ಬ ಆ್ಯಕ್ಟಿವ್ ಮೆಂಬರು. ಸೊ ಸಾಕಷ್ಟು ಕವಿತೆಗಳನ್ನು, ಕವನಗಳನ್ನು ಬರ್ತೀನಿ. 2 ಬುಕ್ ಆಲ್ರೆಡಿ ನಮ್ಮ ಮಿತ್ರರ ಸೇರಿ ಅದನ್ನು ಪಬ್ಲಿಷ್ ಕೂಡ ಮಾಡಿದ್ದೀವಿ. ಸೊ ಒಂದು ಚಿಕ್ಕ ಕವಿತೆ ಮೂಲಕ ನಮ್ಮ ಆರೋಗ್ಯ, ಒಂದು ವೇಳೆ ಹೃದಯ ನಿಮ್ಮ ಜೊತೆ ಮಾತಾಡಿದ್ರೆ ಏನಂತ ಪ್ರಶ್ನೆ ಕೇಳುತ್ತೆ ಅನ್ನೋದನ್ನು ವಿವರಿಸ್ತೀನಿ. ಜೊತೆಗೆ 10 ನ್ಯೂಟ್ರಿಷನ್ ಕೂಡ ಹೇಳ್ತೀನಿ ಗೆಳೆಯರೆ. ತಪ್ಪದೆ ಪೂರ್ತಿ ವಿಡಿಯೋ ನೋಡಿ, ಮರೆದು ಸಬ್ಸ್ಕ್ರೈಬ್ ಮಾಡಿ. ಹಾರ್ಟ್ ಕಾಯಿಲೆಯವ್ರಿಗೆ, BP, ಶುಗರ್ ಅವ್ರಿಗೆ, ಕೊಲೆಸ್ಟ್ರಾಲ್ಗೆಲ್ಲ ತಪ್ಪದೆ ವಿಡಿಯೋನ ಫಾಲೋ ಮಾಡಿ ಗೆಳೆಯರೆ. ಗೆಳೆಯರೆ, ನಂಬರ್ 1 ಬಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತೀವಿ. ಒಮೆಗಾ 3 ಫ್ಯಾಟಿ 3 ಇಂಪಾರ್ಟೆಂಟ್ ಫಂಕ್ಷನ್. ಒಂದು, ರೆಡ್ಯೂಸ್ ದ ಇನ್ಫ್ಲಮೇಷನ್ ಅಂತೀವಿ. ರೆಡ್ಯೂಸಸ್ ದ ಬ್ಲಡ್ ಪ್ರೆಷರ್, ರೆಡ್ಯೂಸ್ ಮಾಡೋಕ್ಕೂ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡುತ್ತೆ. ರೆಡ್ಯೂಸ್ ದ ಟ್ರೈಗ್ಲಿಸರೈಡ್ಸ್, ಯಾವ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಅದನ್ನು ಕಡಿಮೆ ಮಾಡ್ತೀವಿ. ಈ 3 ಫಂಕ್ಷನ್ಸು ನಿಮ್ಮ ಹಾರ್ಟ್ ಹೆಲ್ತ್ ಭಾಳ ಅನುಕೂಲ. ಸೊ ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ನಿಮ್ಮ ಆಹಾರ ಪದಾರ್ಥ ಉಪಯೋಗಿಸ್ಕೊಳ್ಳೋ ಒಳ್ಳೆಯದು. ಅದಲ್ಲದೆ ಇನ್ನು ಎಷ್ಟೊಂದು ಅನುಕೂಲಗಳಿದೆ ಒಮೆಗಾ 3 ಫ್ಯಾಟಿ ಆಸಿಡ್, ಎಸ್ಪೆಷಲಿ ಹಾರ್ಟ್ಗೆ. ಯಾವ್ಯಾವಪ್ಪ ಅಂತಂದರೆ ಅದು ಎಲಾಸ್ಟಿಟಿ ಆಫ್ ಬ್ಲಡ್ ವೆಸಲ್ಸ್ನ ಇಂಪ್ರೂವ್ ಮಾಡುತ್ತೆ. ಹಂಗಾಗಿ ನಿಮಗೆ ಗೊತ್ತಿದೆ, ಪ್ಲೇಕ್ ಫಾರ್ಮೇಷನ್ ಅಂತ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗೋ ಪ್ಲೇಕ್ ಫಾರ್ಮೇಷನ್ ಅಂತ ಆಗುತ್ತೆ. ಹಂಗಾಗಿ ಬ್ಲಡ್ ವೆಸಲ್ದು ತೂತಿರುತ್ತಲ್ಲ, ಲ್ಯೂಮನ್ ಅಂತ, ಅದು ಕಡಿಮೆ ಆಗುತ್ತೆ, ಯಾಕೆಂದರೆ ಪ್ಲೇಕ್ ಫಾರ್ಮೇಷನ್ ಆಗೋದ್ರಿಂದ. ಸೊ ಪ್ಲೇಕ್ ಫಾರ್ಮೇಷನ್ ಆಗೋದನ್ನ ಕಡಿಮೆ ಮಾಡುತ್ತೆ. ಬ್ಲಡ್ ವೆಸಲ್ ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ, ಹಂಗೆ ಬ್ಲಡ್ ಪ್ರೆಷರ್ ಕೂಡ ಇಂಡೈರೆಕ್ಟಾಗಿ ಕಂಟ್ರೋಲಿಗೆ ಬರುತ್ತೆ. ಸೊ ಈ ರೀತಿಯಲ್ಲಿ ಅನುಕೂಲದಿಂದ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ನೀವು ಉಪಯೋಗಿಸೋದು ಭಾಳ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಿಮಗೆ ಫ್ಯಾಟಿ ಫಿಶ್ ಅಂತೀವಲ್ವಾ, ಫ್ಯಾಟಿ ಫಿಶಲ್ಲಿ ಜಾಸ್ತಿ ಇರುತ್ತೆ. ಸಾಲ್ಮನ್ ಫಿಶಲ್ಲಿದೆ, ಫ್ಲಾಕ್ಸೀಡ್ಸಲ್ಲಿದೆ, ಚಿಯಾ ಸೀಡ್ಸಲ್ಲಿದೆ, ವಾಲ್ನಟ್ಸಲ್ಲೆಲ್ಲ ಈ ಥರ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚಿರುತ್ತೆ. ಸೊ ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇಸ್ ಗುಡ್ ನ್ಯೂಟ್ರಿಷನ್ ಫಾರ್ ದ ಹಾರ್ಟ್ ಹೆಲ್ತ್. ವೈಟಮಿನ್ B ಕಾಂಪ್ಲೆಕ್ಸ್ ಅಂತೀವಿ. ವೈಟಮಿನ್ B6, B12 ಆ್ಯಂಡ್ B9 ಅಂತ ಈ 3 ವೈಟಮಿನ್ಸು ನಿಮ್ಮ ಹೋಮೋಸಿಸ್ಟಿನ್ ಲೆವೆಲ್ನ ಕಡಿಮೆ ಮಾಡುತ್ತೆ. ನೀವು ಕಾರ್ಡಿಯಾಲಜಿಸ್ಟ್ ಹತ್ರ ಹೋದರೆ ಇಲ್ಲಿ ಬ್ಲಡ್ಡಲ್ಲಿ ಹೋಮೋಸಿಸ್ಟಿನ್ ಲೆವೆಲ್ ಅಂತ ಚೆಕ್ ಮಾಡಿಸ್ತಾರೆ. ಹೋಮೋಸಿಸ್ಟಿನ್ ಲೆವೆಲ್ ಜಾಸ್ತಿ ಇದ್ದರೆ ಹಾರ್ಟ್ಗೆ ಅಷ್ಟು ಒಳ್ಳೆಯದಲ್ಲ ಅಂತ, ಎಸ್ಪೆಷಲಿ ಬ್ಲಡ್ ವೆಸಲ್ಸ್ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಅಂತ. ಹಾಗಾಗಿ ಈ 3 ವಿಟಮಿನ್ಸ್ ಏನು ಮಾಡುತ್ತಪ್ಪ ಅಂದರೆ ಆ ಹೋಮೋಸಿಸ್ಟಿನ್ ಲೆವೆಲ್ನ ಮೆಟಬಲೈಸ್ ಮಾಡಿ ಆ ಒಂದು ಲೆವೆಲ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೋಮೋಸಿಸ್ಟಿನ್ ಲೆವೆಲ್ನ ಅದನ್ನು ಸ್ಟಡೀಸ್ ಆಗಿದೆ, ಜಾಸ್ತಿ ಇದ್ದಷ್ಟು ಹಾರ್ಟ್ಗೆ ಅಷ್ಟು ಒಳ್ಳೆಯದಲ್ಲ, ಆರೋಗ್ಯಕ್ಕೆ, ಹಾರ್ಟ್ ಹೆಲ್ತ್ಗೆ ಅಂತ. ಸೊ ಹಾಗೆ ಈ ವಿಟಮಿನ್ಸ್ನ ಯಥೇಚ್ಛವಾಗಿ ಬಳಸೋದ್ರಿಂದ ಹೋಮೋಸಿಸ್ಟಿನ್ ಮೆಟಬಲೈಸ್ ಆಗಿ ಅವುಗಳ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಹೋಮೋಸಿಸ್ಟಿನ್ ಲೆವೆಲ್ ಇಂಡೈರೆಕ್ಟಾಗಿ ಕಡಿಮೆ ಆದರೆ ಹಾರ್ಟ್ ಹೆಲ್ತ್ ಕೂಡ ಪ್ರೊಮೋಟ್ ಮಾಡ್ದಂಗೆ ಲೆಕ್ಕ. ಸೊ ಹಾಗೆ ಹೋಮೋಸಿಸ್ಟಿನ್ ರಿಚ್ ಇರುವಂಥ ಫುಡ್ನ ನೀವು ನಿಮ್ಮ ಆಹಾರ ಪದಾರ್ಥ, ಎಸ್ಪೆಷಲಿ ಹಾರ್ಟ್ ಪ್ರಾಬ್ಲಮ್ ಇರೋ ಉಪಯೋಗಿಸೋದು ಒಳ್ಳೆಯದು. ಹೋಮೋಸಿಸ್ಟಿನ್ ರಿಚ್ ಫುಡ್ ಯಾವುದು? ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂತೀವಿ. ಅದರಲ್ಲಿ ಬೀನ್ಸಲ್ಲಿ, ಓಲ್ ಗ್ರೈನ್ಸಲ್ಲಿ, ಆಮೇಲೆ ಫೋರ್ಟಿಫೈಡ್ ಸೆರಿಯಲ್ಸ್ ಅಂತ ಕೊಡುತ್ತೆ. ಇವುಗಳೆಲ್ಲ ನಿಮಗೆ ಹೋಮೋಸಿಸ್ಟಿನ್ ಯಥೇಚ್ಛವಾಗಿ ಸಿಗುತ್ತೆ ಗೆಳೆಯರೆ. ಸೊ ಹೋಮೋಸಿಸ್ಟಿನ್ ಲೆವೆಲ್ಲು ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಮಾಡಿ ನಿಮಗೆ ಇನ್ಕ್ರೀಸ್ಡ್ ಚಾನ್ಸಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಹೋಮೋಸಿಸ್ಟಿನ್ ಲೆವೆಲ್ ಜಾಸ್ತಿ ಇದ್ದರೆ. ಸೊ ಹಾಗೆ ಈ ಹೋಮೋಸಿಸ್ಟಿನ್ ಲೆವೆಲ್ನ ಕಡಿಮೆ ಮಾಡುವಂಥ ವಿಟಮಿನ್ಸ್ ಉಪಯೋಗಿಸಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಕೂಡ ಖಂಡಿತವ್ರಿಗೆ ಕಡಿಮೆ ಆಯ್ತು ಗೆಳೆಯರೆ. 3ನೇದು ಬಂದು ಮೆಗ್ನೀಷಿಯಮ್ ಅಂತೀವಿ. ಮೆಗ್ನೀಷಿಯಮ್ ರೆಗ್ಯುಲರ್ ಹಾರ್ಟ್ನ ಬೀಟ್ನ ಮೇಂಟೈನ್ ಮಾಡೋಕ್ಕೆ ಭಾಳ ಅನುಕೂಲಕಾರಿ. ರೆಗ್ಯುಲರ್ ಹಾರ್ಟ್ ಬೀಟ್ ಆಗ್ತಿರ್ಬೇಕು, ಅವಾಗಲೇ ಪಲ್ಸ್ ರೇಟ್ ಕರೆಕ್ಟಾಗಿರುತ್ತೆ, ಹಾರ್ಟ್ ಪಂಪ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಹರಿದ್ಮಿಯಾಸ್ ಅಂತೀವಿ. ಹರಿದ್ಮಿಯಾಸ್ನ ರೆಗ್ಯುಲರ್ ಹಾರ್ಟ್ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ರೆಗ್ಯುಲರ್ ಅರಿದ್ಮಿಯಾ ಅಂತ, ರೆಗ್ಯುಲರ್ ಅರಿದ್ಮಿಯಾ ಅಂತ ಎಷ್ಟೊಂದು ರೀತಿ ಹರಿದ್ಮಿಯಾಸ್ ಇರುತ್ತೆ. ಸೊ ಆ ಹಾರ್ಟ್ ರೇಟ್ ಹೆಚ್ಚು ಕಡಿಮೆ ಆಗುವಂಥದ್ದು. ಆ ರೀತಿ ಆದರೆ ಹಾರ್ಟ್ ಹೆಲ್ತ್ಗೆ ಅದು ಅಪಾಯಕಾರಿ. ಜೊತೆಗೆ ಎಷ್ಟೊಂದು ಅದರಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಆ ರೀತಿಯ ಹರಿದ್ಮಿಯಾಸ್ ಆಗಬಾರ್ದು, ಹಾರ್ಟ್ ಬೀಟ್ ಕರೆಕ್ಟಾಗಿ ಮೇಂಟೈನ್ ಆಗಬೇಕಂದ್ರೆ ಮೆಗ್ನೀಷಿಯಮ್ ಭಾಳ ಇಂಪಾರ್ಟೆಂಟು. ಸೊ ಮೆಗ್ನೀಷಿಯಮ್ನ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದ ಹಾರ್ಟ್ ಹರಿದ್ಮಿಯಾಸ್ ಆಗೋದು ಅವಾಯ್ಡ್ ಮಾಡುತ್ತೆ. ಜೊತೆಗೆ ಇಟ್ ಇಂಪ್ರೂವ್ ದ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಲ್ಸೋ. ಸೊ ಇಟ್ ರೆಗ್ಯುಲೇಟ್ಸ್ ದ ಮಸಲ್ ಫಂಕ್ಷನ್, ಇನ್ಕ್ಲೂಡಿಂದ ನಿಮ್ಮ ಮಸಲ್ಸ್ ಫಂಕ್ಷನ್ಗೆ ಕೂಡ ಮೆಗ್ನೀಷಿಯಮ್ ಭಾಳ ಇಂಪಾರ್ಟೆಂಟು. ಹಾರ್ಟ್ ಇಸ್ ಆಲ್ಸೋ ಕಾರ್ಡಿಯಾಕ್ ಮಸಲ್ ಅಂತ, ಅದು ಕೂಡ ಫಂಕ್ಷನ್ ಕರೆಕ್ಟಾಗಿ ಕೆಲಸ ಮಾಡೋದು ಮೆಗ್ನೀಷಿಯಮ್ ಭಾಳ ಅನುಕೂಲಕಾರಿ. ಸೊ ಮೆಗ್ನೀಷಿಯಮ್ ರಿಚ್ ಫುಡ್ ಅಂದರೆ ಗ್ರೀನ್ ಲೀಫ್ ವೆಜಿಟೇಬಲ್ಸು, ಮತ್ತು ನಟ್ಸ್ ಅಂತೀವಿ, ಓಲ್ ಗ್ರೈನ್ಸ್ ಅಂತೀವಿ, ಸೀಡ್ಸ್ ಅಂತೀವಿ. ಇವುಗಳೆಲ್ಲ ಮೆಗ್ನೀಷಿಯಮ್ ಯಥೇಚ್ಛವಾಗಿ ಸಿಗುತ್ತೆ.
ನಾನು ನಟ್ಸು ಯಾವ್ಯಾವ 5 ಇಂಪಾರ್ಟೆಂಟ್ ನಟ್ಸು ನಿಮ್ಮ ಆರೋಗ್ಯಕ್ಕೆ ಒಳ್ಳೆದಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ತಾವು ವೀಕ್ಷಿಸಿ. ಸೊ ನಟ್ಸು ರಿಚ್ ಇನ್ ಮೆಗ್ನೀಷಿಯಮ್ ರಿಚ್ ಫುಡ್ ತೊಗೊಳ್ಳೋದು ಹಾರ್ಟ್ಗೆ ಭಾಳ ಅನುಕೂಲಕಾರಿಗಳೇ. ಎಲ್ಲರಿಗೆ 4ನೇ ಬಂದು ಡಯಟರಿ ಫೈಬರ್ ಅಂತ ಹೇಳ್ತೀವಿ. ಫೈಬರ್ ಎಸ್ಪೆಷಲಿ ಸಾಲ್ಯುಬಲ್ ಫೈಬರ್ ಅಂತ ಹೇಳ್ತೀವಿ. ಅವುಗಳನ್ನ ನೀವು ಆಹಾರ ಪದಾರ್ಥ ತೊಗೊಳ್ಳೋದ್ರಿಂದ ಅವು ಕೊಲೆಸ್ಟ್ರಾಲ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ, ಕೊಲೆಸ್ಟ್ರಾಲ್ ಬೈಂಡ್ ಮಾಡಿ ಬಾಡಿಯಿಂದ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ರಿಸರ್ಚ್ ಪ್ರಕಾರ ಗೊತ್ತಾಗಿ ಸಾಲ್ಯುಬಲ್ ಫೈಬರ್ ಉಪಯೋಗಿಸಿದ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ನಿಮ್ಗೆ ಗೊತ್ತು ಎಷ್ಟೊಂದು ಮಾತ್ರೆಗಳು ಕೊಡ್ತಾರೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡೋಕ್ಕೆ ಅಂತಲೇ. ಸೊ ನ್ಯಾಚುರಲಾಗಿ ಈ ಫೈಬರ್ ಫುಡ್ನ ಉಪಯೋಗಿಸೋದ್ರಿಂದ ಸಾಲ್ಯುಬಲ್ ಫೈಬರ್ನ ಎಸ್ಪೆಷಲಿ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಜೊತೆಗೆ ರಿಸರ್ಚ್ ಪ್ರಕಾರ ಏನು ಗೊತ್ತಾಯಿದೆ ಅಂತಂದರೆ ಬ್ಲಡ್ ಶುಗರನ್ನು ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬ್ಲಡ್ ಶುಗರ್ ಕಡಿಮೆ ಆಯಿತು, ಕೊಲೆಸ್ಟ್ರಾಲ್ ಕಡಿಮೆ ಆಯಿತು ಅಂದರೆ ಡೆಫಿನೆಟಾಗಿ ಹಾರ್ಟ್ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾರ್ಟ್ಗೆ ಬರುವಂಥ ರಿಸ್ಕ್ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಆ ಫೈಬರ್ ರಿಚ್ ಇರುವಂಥ ಫುಡ್ನ ಉಪಯೋಗಿಸ್ಕೊಳ್ಳೋದು. ಫೈಬರ್ ರಿಚ್ ಗೊತ್ತೆ, ಗ್ರೀನ್ ಲೀಫ್ ವೆಜಿಟೇಬಲ್ಸಲ್ಲಿ ಫೈಬರ್ ರಿಚ್ ಇರುತ್ತೆ, ಓಟ್ಸಲ್ಲಿರುತ್ತೆ, ಬೀನ್ಸಲ್ಲಿರುತ್ತೆ, ಮತ್ತು ಫ್ರೂಟ್ಸಲ್ಲಿ ಕೂಡ ವೆಜಿಟೇಬಲ್ಸಲ್ಲಿ ಕೂಡ ನಿಮಗೆ ಈ ಫೈಬರ್ ರಿಚ್ ಇರುವಂಥ ಫುಡ್ ಇರುತ್ತೆ. ಸೊ ಫೈಬರ್ ರಿಚ್ ಫುಡ್ ತೊಗೊಂಡಾಗ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರುತ್ತೆ, ಜೊತೆಗೆ ಹಾರ್ಟ್ ಹೆಲ್ತ್ನ ಪ್ರಮೋಟ್ ಮಾಡುತ್ತೆ. ಸೊ ಹಾಗೆ ನೀವು ಫೈಬರ್ ರಿಚ್ ಇರೋ ಫುಡ್ನ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಸೊ ಗೆಳೆಯರೆ 5ನೇದು ಬಂದು ವೈಟಮಿನ್ D3 ಆಕ್ಟಿವೇಟೆಡ್ ವೈಟಮಿನ್ ಡಿ. ಇದೆಲ್ಲ ಅದು ಬಾಡಿ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ, ವೆಸಲ್ಸ್ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಸೊ ಜೊತೆಗೆ ನಿಮ್ಗೆ ಹಾರ್ಟ್ಗೆ ಭಾಳ ಅನುಕೂಲಕಾರಿ. ಸೊ ಎನಿ ಫುಡ್ ವಿಚ್ ಇನ್ಕ್ರೀಸಸ್ ದ ಬ್ಲಡ್ ವೆಸಲ್ಸ್ ಹೆಲ್ತಿಯಾಗಿರೋದಕ್ಕೆ, ಬಾಡಿ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ನ್ಯಾಚುರಲಾಗಿ ನಿಮಗೆ ಹಾರ್ಟ್ ಹೆಲ್ತ್ಗೆ ಅನುಕೂಲಕಾರಿ. ಸೊ ಅದು ನಿಮ್ಗೆ ಗೊತ್ತಂಗೆ ಸಣ್ಣ ಎಕ್ಸ್ಪೋಷರಿಂದ ಮಾಡೋದ್ರಿಂದ ಸಿಗುತ್ತೆ. ಬ್ಲಡ್ ಪ್ರೆಷರ್ನ ನಿಮಗೆ ಕಡಿಮೆ ಮಾಡುತ್ತೆ. ಪ್ರೊಟೆಕ್ಟ್ ಇಂದ ಆರ್ಟ್ರೀಸ್ ಅಂತೀವಿ, ಆರ್ಟ್ರೀಸ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ವೈಟಮಿನ್ ಡಿ ಇಂಡೈರೆಕ್ಟಾಗಿ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡೋದ್ರಿಂದ ಹಾರ್ಟ್ಗೆ ಭಾಳ ಅನುಕೂಲಕಾರಿ. ಜೊತೆಗೆ ಹಾರ್ಟ್ನ ಫಂಕ್ಷನ್ನ ಹೆಲ್ಪ್ ಮಾಡೋಕ್ಕೆ ಕೂಡ ಭಾಳ ಅನುಕೂಲಕಾರಿ. ನಿಮ್ಗೆ ಗೊತ್ತಂಗೆ ಯಥೇಚ್ಛವಾಗಿ ಸನ್ಲೈಟ್ ಎಕ್ಸ್ಪೋಜರ್ ಅಂತ ಮತ್ತು ವೈಟಮಿನ್ ಡಿ ರಿಚ್ ಫುಡ್ ಅಂತ, ಅದೇ ವೈಟಮಿನ್ ಡಿನೇ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಕೇಳಿದ್ರೆ, ಆ ಒಂದು ವೀಡಿಯೋ ತಾವು ನೋಡಿ. ವೈಟಮಿನ್ ಡಿ ನಿಮ್ಗೆ ಗೊತ್ತಂಗೆ ಹಾರ್ಟ್ ಒಂದಕ್ಕೆ ಅಲ್ಲ, ಇಮ್ಯೂನ್ ಸಿಸ್ಟಮ್ಗೆ ಮತ್ತು ಬೋನ್ ಹೆಲ್ತ್ಗೆ ಪ್ರತಿಯೊಂದಕ್ಕೂ ವೈಟಮಿನ್ ಡಿ ಭಾಳ ಅನುಕೂಲ. ಎಸ್ಪೆಷಲಿ ಸರ್ವೆ ಪ್ರಕಾರ ಇಂಡಿಯಾದಲ್ಲಿ ನಿಯರ್ಲಿ 60 to 70% ಜನಕ್ಕೆ ವೈಟಮಿನ್ ಡಿ ಲೋ ಲೆವೆಲ್ ಇರುತ್ತೆ. ಸೊ ಹಾಗಾಗಿ ವೈಟಮಿನ್ ಡಿನ ಯಾವ ಪ್ರಮಾಣದಲ್ಲಿ ತೊಗೋಬೇಕು, ಹೇಗೆ ತೊಗೋಬೇಕು, ಯಾವ ಫುಡ್ಡಲ್ಲಿದೆ ಅನ್ನೋದನ್ನು ನಾನು ಕೂಡ ಒಂದು ವೀಡಿಯೋ ಮಾಡಿ. ದಯವಿಟ್ಟು ಆ ವಿಡಿಯೋ ಅಂತ ಪೂರ್ತಿ ವೀಕ್ಷಿಸಿ ಗೆಳೆಯರೆ. ನಾನು ಆವಾಗಲೇ ಹೇಳಿದೆ ಒಂದು ಪದ್ಯ ಹೇಳ್ತೀನಿ ಅಂತ, ಮನವ ಮಾಡು ಮನುಜ ಅಂತ. ಹೃದಯ ಮನುಷ್ಯನಿಗೆ ಹೇಳಿದ್ರೆ ಏನು ಹೇಳ್ಬೋದು ಅಂತ ಚಿಕ್ಕ ಪದ್ಯ ರೂಪದಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ದಯವಿಟ್ಟು ತಾವು ಇದನ್ನು ಪೂರ್ತಿ ನೋಡಿ ಬಂಧು ಬಾಂಧವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಗೆಳೆಯರೆ. ಮನವ ಮಾಡು ಮನುಜ ಅಂತ ಪದ್ಯದ ಶೀರ್ಷಿಕೆ. ದಿನವೂ ದುಡಿಯುತ್ತಿರುವ ನನಗೆ ಸಮಯ ಕೊಡದೆಯೇ ಲೋಕ ವ್ಯವಹಾರದಲ್ಲಿ ನೀನು ಮುಳುಗೆ ಅಲ್ವಾ. ಅವ್ರು ನೋಡಿ, ಪ್ರತಿ ದಿವಸ ಹಾರ್ಟ್ ನಿಮಗೆ ಕೆಲಸ ಮಾಡೋಕೆ, ನೀವು ಹುಟ್ಟಿದಾಗ ನೀವು ಜನ್ಮ ತಾಳಕ್ಕೆ ಮುಂಚೆ ತಾಯಿ ಭ್ರೂಣದಲ್ಲಿರುವಾಗಿಂದ ನಿಮ್ಮ ಹಾರ್ಟ್ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ನಿಮ್ಮ ಕೊನೆ ಉಸಿರಿಗೂ ಹಾರ್ಟ್ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಪ್ರತಿ ನಿಮಿಷ ನಿಮಗೋಸ್ಕರ ದುಡಿಯುವಂತಹ ಹೃದಯಕ್ಕೆ ನೀವು ಟೈಮ್ ಕೊಡ್ತೀರಾ? ಕೊಡಲ್ಲ. ಅರ್ಧ ಗಂಟೆ ವ್ಯಾಯಾಮ ನೀನು ಮಾಡದೆ ರಕ್ತನಾಳ ಸ್ವಾಸ್ಥ್ಯವನ್ನು ಹೇಗೆ ಕಾಯುವೆ? ಮಿನಿಮಮ್ ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡಿದ್ರೆ ತಾನೇ ರಕ್ತನಾಳಗಳು ಬ್ಲಡ್ ವೆಲ್ಸ್ ಹೆಲ್ತ್ ಮೇಂಟೈನ್ ಆಗುವಂಥದ್ದು. ಹೆಚ್ಚು ಉಪ್ಪು ಅತಿ ಖಾರವನ್ನು ನೀನು ತೊರೆಯದೆ ರಕ್ತದೊತ್ತಡವನ್ನು ಹೇಗೆ ನಿನ್ನನ್ನು ಕಾಡದೆ ಅಂತ. ನೀವು ಅತಿಯಾದ ಖಾರ, ಅತಿಯಾದ ಉಪ್ಪು ತೊಗೊಳಿದ್ರೆ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ತೊಂದರೆ ಆಗುತ್ತೆ ಹಾರ್ಟ್ಗೆ. ಕಾಲು ನಡಿಗೆ ದಿನನಿತ್ಯ ರೂಢಿಯಾಗದೆ ಅಧಿಕ ಕೊಬ್ಬು ದೇಹದಲ್ಲಿ ಜಾಡ್ಯ ತಾರದೆ ಅಂತ. ನೀವು ಸರಿಯಾಗಿ ವಾಕಿಂಗ್ ಮಾಡಲಿಲ್ಲ, ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ, ಒಬೆಸಿಟಿ ಜಾಸ್ತಿ ಆಗುತ್ತೆ. ಒಬೆಸಿಟಿ ಜಾಸ್ತಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎಲ್ಲ ಕಾಯಿಲೆಗೂ ಆಮಂತ್ರಣ ಕೊಟ್ಟಂಗೆ ಎಷ್ಟೊಂದು ವಿಡಿಯೋಗಳನ್ನ ಹೇಳಿದ್ದೀನಿ. ಸೊ ಒಬೆಸಿಟಿ ಕಂಟ್ರೋಲ್ ಮಾಡಿ ಅಂತ. ಯುಕ್ತವಾದ ಆಹಾರವ ನೀನು ಬಳಸದೆ ಮಧುಮೇಹ ನಿನ್ನ ತನ್ನುವ ಜೀವ ಹಿಂಡದೆ. ಡಯಾಬಿಟಿಸ್ ಇದ್ದರೂ ಹಾರ್ಟಿಗೆ ಪ್ರಾಬ್ಲಮ್ ನಿಮ್ಗೆ ಗೊತ್ತಿದೆ. ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಯುಕ್ತವಾದ ಆಹಾರವನ್ನು, ಒಂದು ಪಥ್ಯ ಇದೆಯಲ್ಲ, ಪಥ್ಯವನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಪಥ್ಯದ ಇದ್ದರೆ ಅಲ್ವಾ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಇರೋದು, ಅವಾಗ ಹಾರ್ಟ್ಗೆ ಕೂಡ ಹೆಲ್ತ್ಗೆ ಅನುಕೂಲ ಆಗೋದು. ಒಂದು ಕ್ಷಣವೂ ಸುಮ್ಮನಿರದೆ ದುಡಿಯುವ ನನಗೆ ದಯವ ತೋರಿ ಮನವ ಮಾಡಿ ಸಮಯವ ನೀಡು. ನೋಡಿ, ಒಂದು ನಿಮಿಷ ಕೂಡ ಹಾರ್ಟು ರೆಸ್ಟ್ ತೊಗೊಳ್ಳದೆ ನಿಮಗೋಸ್ಕರ ಅಂತ ದುಡಿತಾ ಇರುತ್ತೆ. ನೀವು ದಯವ ಮಾಡಿ, ಮನವ ಮಾಡಿ, ಮನಸ್ಸು ಮಾಡಿ ಅದಕ್ಕೆ ಅಂತ ಒಂದಿಷ್ಟು ಟೈಮ್ ತೆಗೆದಿಡಿ ಅಂತ ಹೃದಯ ನಿಮ್ಮನ್ನು ಕೇಳ್ಕೊಳ್ತಾ ಇದೆ. ನಿಮ್ಮ ಹೃದಯ ಇದ್ದರೆ ನೀವು ಅಲ್ವಾ, ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ನೀವಿಲ್ಲ ಅಲ್ವಾ. ಎಷ್ಟೊಂದು ಕೇಸ್ ನೋಡಿದ್ದೀರ, ನಾವು ಎಷ್ಟೊಂದು ಗೊತ್ತಿದೆ ನಿಮಗೆ ಅಲ್ವಾ. ನಮ್ಮ ಪುನೀತ್ ರಾಜ್ಕುಮಾರ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಆ ಥರ ಎಷ್ಟೊಂದು ನಿದರ್ಶನಗಳಿವೆ. ಸೊ ಹಾಗೆ ಹಾರ್ಟ್ ಚೆನ್ನಾಗಿದ್ದರೆ ನೀವು, ನಿಮ್ಮ ಜೀವನ, ನಿಮ್ಮ ಸಂಸಾರ, ನಿಮ್ಮ ಐಶ್ವರ್ಯ, ಆಸ್ತಿ ಎಲ್ಲ. ಹಾರ್ಟ್ ಅಟ್ಯಾಕ್ ಆಯಿತು ನೀವಿಲ್ಲ ಅಂದರೆ ಎಲ್ಲ ಶೂನ್ಯ. ಸೊ ಹಾಗೆ ಹಾರ್ಟ್ಗೆ ಭಾಳ ಪ್ರಾಮುಖ್ಯತೆ ಕೊಡಿ. ಇನ್ನೂ 5 ಉತ್ತಮವಾದ ಆಹಾರ ಪದಾರ್ಥಗಳನ್ನ ಹೇಳ್ತೀನಿ.
ಅವನ್ನ ಕರೆಕ್ಟಾಗಿ ನಿಮ್ಮ ದಿನನಿತ್ಯ ನಿಮ್ಮ ಆಚರಣೆಯಲ್ಲಿ ದಿನನಿತ್ಯ ಆಹಾರ ಪದ್ಧತಿ ಬಳಸ್ಕೊಳ್ಳಿ. ಇಲ್ಲ 6ನೇದು ಪೊಟ್ಯಾಷಿಯಮ್ ಅಂತೀವಿ. ಸೋಡಿಯಂ ಪೊಟ್ಯಾಷಿಯಮ್ ಚಾನಲ್ ಅಂತಲೇ ಒಂದು ದೊಡ್ಡ ನಮಗೆ ಅದಕ್ಕೆ ಒಂದು ಮೇಜರ್ ಕ್ವಶನ್ ನಮಗೆ ಎಕ್ಸಾಮಲ್ಲಿ. ಸೊ ಪೊಟ್ಯಾಷಿಯಮ್ ಲೆವೆಲ್ ಚೆನ್ನಾಗಿದೆ, ಸೋಡಿಯಂ ಲೆವೆಲ್ನ ಅದು ಮೇಂಟೈನ್ ಮಾಡಿದೆ. ಸೋಡಿಯಂ ಪೊಟ್ಯಾಷಿಯಮ್ ಚಾನಲ್ ಅಂತ. ಆ ಪೊಟ್ಯಾಷಿಯಮ್ ಕರೆಕ್ಟಾಗಿದ್ದರೆ ಹಾರ್ಟ್ ಹೆಲ್ತ್ ಕೂಡ ಕರೆಕ್ಟಾಗಿರುತ್ತೆ. ಹಾರ್ಟಲ್ಲಾಗುವಂಥ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ಸ್ ಅಂತೇಳಿ ಹರಿದ್ಮೇಲೆ ಅದನ್ನು ಅವಾಯ್ಡ್ ಆಗುತ್ತೆ. ಸೊ ಪೊಟ್ಯಾಷಿಯಮ್ನ ನಿಮ್ಮ ಆಹಾರ ಪದ್ಧತಿ ತೊಗೊಂಡ್ರೆ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಮಸಲ್ಸ್ ಹೆಲ್ತ್ ಕೂಡ ಭಾಳ ಒಳ್ಳೆಯದು ಪೊಟ್ಯಾಷಿಯಮ್. ಸೊ ಹಾಗೆ ಅವಾಗ ಹೇಳಿದಾಗ ಕಾರ್ಡಿಯಾಕ್ ಮಸಲ್, ಹಾರ್ಟ್ ಕೂಡ ಒಂದು ಮಸಲ್ಲೇ, ಕಾರ್ಡಿಯಾಕ್ ಮಸಲ್ ಅಂತೀವಿ. ಸ್ಕೆಲ್ಟಲ್ ಮಸಲ್ ಅಂದರೆ ಮಸಲ್ ಸಿಸ್ಟಮ್ ಇರುವಂಥದ್ದು, ಮಸ್ಕಲ್ ಸಿಸ್ಟಮ್ ಸ್ಕೆಲ್ಟಲ್ ಮಸಲ್ ಇರುತ್ತೆ. ಹಾರ್ಟಲ್ಲಿ ಕಾರ್ಡಿಯಾಕ್ ಮಸಲ್ ಅಂತ ಹೇಳ್ತೀವಿ. ಸೊ ಆ ಕಾರ್ಡಿಯಾಕ್ ಮಸಲ್ ಕೂಡ ಚೆನ್ನಾಗಿ ಬಂದು ಪೊಟ್ಯಾಷಿಯಮ್ ಚಾನಲ್ಸು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಪೊಟ್ಯಾಷಿಯಮ್ ಆಹಾರ ಪದ್ಧತಿ ಇರ್ಬೋದು. ಪೊಟ್ಯಾಷಿಯಮ್ ಯಾವ ಆಹಾರ ಪದ್ಧತಿ ನೀವು ಎಳ್ನೀರಲ್ಲಿ ಯಥೇಚ್ಛವಾದ ಗೊತ್ತಿರೋ ಭಾಳಷ್ಟು ಪೇಷಂಟ್ಸ್ಗಳಿಗೆ ಡಾಕ್ಟ್ರುಗಳು ಎಳ್ನೀರು ಕುಡಿಯುತ್ತೆ. ಎಳ್ನೀರಲ್ಲಿ ಪೊಟ್ಯಾಷಿಯಮ್ ಚೆನ್ನಾಗಿದೆ. ಬಾಳೆಹಣ್ಣಲ್ಲಿದೆ, ಪೊಟ್ಯಾಟೋಸ್ ಅಂತ ಹೇಳ್ತೀವಲ್ಲ, ಆಲೂಗಡ್ಡೆಯಲ್ಲಿದೆ, ಬಾಳೆಹಣ್ಣು ಯಥೇಚ್ಛವಾಗಿರುತ್ತೆ. ಸೊ ಮತ್ತು ಗ್ರೀನ್ ಲೀಫ್ ವೆಜಿಟೇಬಲ್ ಕೂಡ ಪೊಟ್ಯಾಷಿಯಮ್ ಇದೆ. ಸೊ ಪೊಟ್ಯಾಷಿಯಮನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಹಾರ್ಟ್ ರೇಟ್ ರೆಗ್ಯುಲರ್ ಆಗುತ್ತೆ, ಇರ್ರೆಗ್ಯುಲರ್ ಆಗುವಂಥ ಅರಿದ್ಮಿಯೋದು ಅವಾಯ್ಡ್ ಆಗುತ್ತೆ, ಸೋಡಿಯಂ ಪೊಟ್ಯಾಷಿಯಮ್ ಚಾನಲ್ ಮೇಂಟೈನ್ ಆಗುತ್ತೆ, ಹಾರ್ಟ್ ಹೆಲ್ತ್ ಕೂಡ ಭಾಳ ಅನುಕೂಲಕಾರಿ. ಗೆಳೆಯರೆ 7ನೇದು ವೈಟಮಿನ್ ಸಿ ಆ್ಯಂಡ್ ಇ ಅಂತೀವಿ. ವೈಟಮಿನ್ ಸಿ ಆ್ಯಂಡ್ ಇ ಎರಡೂ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್, ಎರಡೂ ಜೊತೆ ಕೆಲಸ ಮಾಡುತ್ತೆ. ವೈಟಮಿನ್ ಸಿ ಇದು ಸಿಟ್ರಸ್ ಫುಡ್ಸಲ್ಲಿ ನಿಮ್ಗೆ ಗೊತ್ತಿದೆ, ವೈಟಮಿನ್ ಸಿಟ್ರಸ್ ಫುಡ್ಸ್ ಯಥೇಚ್ಛವಾಗಿ ಸಿಗುತ್ತೆ. ವೈಟಮಿನ್ ಸಿ ಕೊಲಾಜನ್ ಸಿನ್ಸ್ ಭಾಳ ಹೆಲ್ಪ್ ಆಗುತ್ತೆ. ಸೊ ಬ್ಲಡ್ ವೆಸಲ್ಸಲ್ಲಿ ಕೊಲಾಜನ್ ಇರುತ್ತೆ, ಹಾರ್ಟಲ್ಲಿ ಕೂಡ ಕೊಲಾಜನ್ ಇರುತ್ತೆ. ಸೊ ಕೊಲಾಜನ್ ಚೆನ್ನಾಗಾಯಿತು ಅಂದರೆ ಬ್ಲಡ್ ವೆಸಲ್ಸ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಆಟೋಮೆಟಿಕ್ಕಾಗಿ ಬ್ಲಡ್ ಪ್ರೆಷರ್ಗೆ ಎಲ್ಲದಕ್ಕೂ ಅನುಕೂಲ. ಸೊ ವೈಟಮಿನ್ ಸಿ ತೊಗೊಳ್ಳೋ ವೈಟಮಿನ್ ರಿಚ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಇನ್ಫ್ಲಮೇಷನ್ ಆಗೋಂಥ ಅವಾಯ್ಡ್ ಮಾಡ್ತಾರೆ. ಸೊ ವೈಟಮಿನ್ ಸಿ ಆ್ಯಂಡ್ ಇ ನಿಮ್ಮ ಆಹಾರ ಪದ್ಧತಿ ಇದ್ದರೆ ಹಾರ್ಟ್ ಹೆಲ್ತ್ಗೆ ಭಾಳ ಅನುಕೂಲಕಾರಿ. ಸೊ ವೈಟಮಿನ್ ಸಿ ಆ್ಯಂಡ್ ಇ ರಿಚ್ ಇರೋದು ಫುಡ್ ನಿಮ್ಗೆ ಗೊತ್ತೇ ಇದೆ, ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ, ದಯವಿಟ್ಟು ಆ ವೀಡಿಯೋನ ಖಂಡಿತ ಪೂರ್ತಿ ನೋಡಿ. ವೈಟಮಿನ್ ಸಿ ಆ್ಯಂಡ್ ಇ ನಿಮ್ಮ ಹೆಲ್ತ್ಗೆ ಎಸ್ಪೆಷಲಿ ಹಾರ್ಟ್ ಹೆಲ್ತ್ಗೆ ಭಾಳ ಅನುಕೂಲಕಾರಿ. ಇಲ್ಲ ನೆಕ್ಸ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಫುಡ್. ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದರೆ ನಿಮಗೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಹಾರ್ಟ್ರೀಸ್ಗೆ ಮತ್ತು ಹಾರ್ಟ್ಗೆ ಆಗುವಂಥ ಇನ್ಫ್ಲಮೇಟ್ರಿ ಚೇಂಜಸ್ನ, ಏಜಿಂಗ್ ಪ್ರೋಸೆಸ್ನ ಅವನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಸೊ ಹಾಗಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಫುಡ್ ತೊಗೊಳ್ಳೋದ್ರಿಂದ ಹಾರ್ಟ್ ಹೆಲ್ತ್ಗೆ, ಬ್ಲಡ್ ವೆಸಲ್ಸ್ ಹೆಲ್ತ್ಗೆ ಭಾಳ ಅನುಕೂಲಕಾರಿ. ಸೊ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಆಕ್ಸಿಜನ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಇಟ್ ರಿಡ್ಯೂಸಸ್ ದ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಯಾವ ಆಹಾರ ಪದ್ಧತಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರ್ತಪ್ಪ ಅಂದರೆ ಬೆರ್ರೀಸ್, ಬ್ಲೂಬೆರ್ರೀಸ್ ಇರ್ಬೋದು. ನಿಮ್ಮ ಬೆರ್ರೀಸ್ ಅಂದರೆ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಬೆರ್ರೀಸ್, ಬ್ಲೂಬೆರ್ರೀಸ್ ಅಂತ ಬರುತ್ತೆ. ನಿಮ್ಮ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು, ಮಾಮೂಲಿ ನೆಲ್ಲಿಕಾಯಿ ಇರ್ಬೋದು. ಬೆರ್ರೀಸಲ್ಲಿ ನಿಮಗೆ ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಜಾಸ್ತಿ ಇರುತ್ತೆ. ಡಾರ್ಕ್ ಚಾಕ್ಲೇಟ್ಸಲ್ಲಿರುತ್ತೆ, ಗ್ರೀನ್ ಟೀಲು ಕೂಡ, ಮತ್ತು ಕಲರ್ಫುಲ್ ವೆಜಿಟೇಬಲ್ಸು ನಿಮಗೆ ಸೊಪ್ಪು ತರಕಾರಿಗಳಲ್ಲಿ, ಕ್ಯಾರೆಟ್ಸಲ್ಲಿ ಕೂಡ ಈ ರೀತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಆ್ಯಂಟಿ ಆಕ್ಸಿಡೆಂಟ್ಸ್ನ ಉಪಯೋಗಿಸೋದ್ರಿಂದ ನಿಮ್ಗೆ ಗೊತ್ತಿರುವಂಗೆ ಬಾಡಿ ಇನ್ಫ್ಲಮೇಷನ್ಸ್ ಕಡಿಮೆ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೆ ಭಾಳ ಅನುಕೂಲಕಾರಿ. ಇನ್ನೊಂದು ಎಣ್ಣೆ. ನೀವು ಗಾಣದಲ್ಲಿ ತಯಾರಿಸೋ ಎಣ್ಣೆನ ಉಪಯೋಗಿಸೋದು ಭಾಳ ಒಳ್ಳೆಯದು. ಈ ಫೋರ್ಟಿಫೈಡ್ ಆಯಿಲ್ಸು ಮಾರ್ಕೆಟ್ ಎಂತೆಂಥದ್ದು ಬರುತ್ತೆ, ಅವೆಲ್ಲ ಅಷ್ಟು ಆರೋಗ್ಯಕರ ಅಲ್ಲ ಅಂತ ನಿಮಗೆ ಬಹುಶಃ ಮಾಹಿತಿ ಗೊತ್ತಿದೆ ಅಂದ್ಕೊಳ್ತೀನಿ. ಗಾಣದಲ್ಲಿ ಮಾಡುವಂಥ ಎಣ್ಣೆ ಯಾವುದಕ್ಕೋದಕ್ಕೆ ನಿಮ್ಮ ಪ್ರೊಟೆಕ್ಟಿವ್ಸ್ ಆಗಲಿ, ಪ್ರಿಸರ್ವೇಟಿವ್ಸ್ ಆಗಲಿ ಆ್ಯಡ್ ಮಾಡಿರಲ್ಲ ಅಂಥ ಎಣ್ಣೆನ ಉಪಯೋಗಿಸಿದ್ರೆ ಭಾಳ ಆರೋಗ್ಯಕರ, ಎಸ್ಪೆಷಲಿ ಹಾರ್ಟ್ಗೆ. ಸನ್ಫ್ಲವರ್ ಆಯಿಲ್ ಇರ್ಬೋದು ಅಥವಾ ಆಲಿವ್ ಆಯಿಲ್ ಇರ್ಬೋದು, ಇವುಗಳು ಭಾಳ ನೋಡಿ. ನಿಮ್ಮ ಊಟ ತಿಂಡಿ ತಿನ್ನುವಂಥ ಎರಡೇ ಮೀಡಿಯಮ್, ಒಂದು ನೀರು, ಇನ್ನೊಂದು ಆಯಿಲು. ನೀರನ್ನ ನಿಮಗೆ ಪ್ಯೂರಿಫೈಡ್ ನೀರು ಉಪಯೋಗಿಸ್ಬಿಟ್ರೆ ಅದು ಒಳ್ಳೆಯ ನೀರು ದೇಹದೊಳಗಡೆ ಹೋದರೆ ನಿಮಗೆ ತೊಂದರೆಗಳು, ಕಾಯಿಲೆಗಳು ಬರಲ್ಲ. ಅದೇ ರೀತಿ ಆಯಿಲ್ ನಿಮಗೆ ಏನೋ ಕುರುಕುಲು ತಿಂಡಿ ಕರಿತೀರಾ, ಎಣ್ಣೆಲಿ ಕರಿತೀರ, ಅಥವಾ ಒಗ್ಗರಣೆ ಹಾಕ್ತಾರೆ ಎಣ್ಣೆ, ಆ ಎಣ್ಣೆ ಮೀಡಿಯಮ್ ಇದೆಯಲ್ಲ, ಎಣ್ಣೆ ಆರೋಗ್ಯಕರವಾಗಿರಬೇಕು, ಆವಾಗ ನಿಮ್ಮ ಹಾರ್ಟ್ಗೆ ಒಳ್ಳೆಯದು. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಇಲ್ದಿರೋಂಥ ಎಣ್ಣೆ, ನಿಮಗೆ ಫ್ಯಾಟ್ ಜಾಸ್ತಿ ಇಲ್ದಿರೋಂಥ ಎಣ್ಣೆನ ಉಪಯೋಗಿಸೋದ್ರಿಂದ ನಿಮ್ಮ ಹಾರ್ಟ್ಗೆ ಭಾಳ ಅನುಕೂಲಕಾರಿ. ಸೊ ಹಾಗಾಗಿ ಎಣ್ಣೆನ ನೀವು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು ಹಾರ್ಟ್ ಪ್ರಾಬ್ಲಮ್ ಇರೋರು. ಗೆಳೆಯರೆ ಬೆಳ್ಳುಳ್ಳಿ ಅಲ್ವಾ, ಬೆಳ್ಳುಳ್ಳಿ ಭಾಳ ಆರೋಗ್ಯಕರ ಹಾರ್ಟ್ಗೆ. ಸೊ ಬೆಳ್ಳುಳ್ಳಿ ನೀವು ಎಷ್ಟೊಂದು ರೀತಿ ಉಪಯೋಗಿಸ್ಕೊತೀರ. ಬೆಳ್ಳುಳ್ಳಿಯಲ್ಲಿ ಭಾಳ ಹಾರ್ಟ್ಗೆ ಅನುಕೂಲಕರ. ಅದು ಬೆಳ್ಳುಳ್ಳಿ ಇದೆ, ಒಂದು ನಾನು ವೀಡಿಯೋ ಮಾಡಿದ್ದೆ, ವೀಡಿಯೋ ನೋಡಿ. ಸೊ ಬೆಳ್ಳುಳ್ಳಿ ಕೂಡ ಹಾರ್ಟ್ಗೆ ಭಾಳ ಅನುಕೂಲಕರ ಅಂತ ಅದು ಪ್ರೂವ್ ಆಗಿದೆ. ಸೊ ಹಾಗೆ ಬೆಳ್ಳುಳ್ಳಿನೂ ಕೂಡ ಯಥೇಚ್ಛವಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಅದಕ್ಕೆ ಕಾರ್ಡಿಯೋ ಪ್ರೊಟೆಕ್ಟಿವ್ ಆಗುವಂಥ ಕೆಲವು ಅಂಶಗಳು ಅದರೊಳಗಿದೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಹಾರ್ಟು ಕೂಡ ಅದು ಅನುಕೂಲಕಾರಿ. ಸೊ ಗೆಳೆಯರೆ, ಹಾರ್ಟ್ಗೆ ಅನುಕೂಲ ಅಂತ 10 ನಾನು ಆಹಾರ ಪದ್ಧತಿಗಳನ್ನ ಹೇಳಿದ್ದೀನಿ. ದಯವಿಟ್ಟು ಹಾರ್ಟ್ ಪ್ರಾಬ್ಲಮ್ಗೆ, ಹಾರ್ಟ್ ಅಟ್ಯಾಕ್ ಆಗಿರೋರಿಗೆ, ಬೈಪಾಸ್ ಸರ್ಜರಿ ಆಗಿರೋರಿಗೆ, ವಯಸ್ಸು 50 ವರ್ಷ 60 ವರ್ಷ ದಾಟೋರಿಗೆ, ಬಿ ಪಿ ಅವ್ರಿಗೆ, ಶುಗರ್ ಇರೋರಿಗೆ, ಕೊಲೆಸ್ಟ್ರಾಲ್ ಜಾಸ್ತಿ ಅವ್ರಿಗೆಲ್ಲ ತಪ್ಪದೇ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಯಾಕೆಂದರೆ ಹಾರ್ಟ್ ಚೆನ್ನಾಗಿದ್ದರೆ, ಹಾರ್ಟ್ ಅಟ್ಯಾಕ್ ಆಗದೆ ಹೋದ, ಹಾರ್ಟ್ ಫೇಲ್ಯೂರ್ ಆದರೆ ಮನುಷ್ಯ ಬದುಕಿರ್ತಾನೆ ಅಲ್ವಾ. ನಿಮ್ಮ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿಂದಿರ್ಬೋದು, ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಬರೀ ನಾವು ತಿಳ್ಕೊಂಡ್ರೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಲ್ವಾ. ಅನುಷ್ಠಾನಕ್ಕೆ ತಂದ್ರೇ ಅರಿವಿನಿಂದ ಏನು ಉಪಯೋಗ, ಅನುಷ್ಠಾನಕ್ಕೆ ತರಬೇಕು. ನಾ ಹೇಳಿದ 10 ಆಹಾರ ಪದ್ಧತಿಗಳನ್ನ ತಮ್ಮ ಆಹಾರ ಪದ್ಧತಿ ಅಳವಡಿಸಿದೆ ಆದರೆ ಹಾರ್ಟ್ ಹೆಲ್ತ್ ಖಂಡಿತವಾಗಿ ಚೆನ್ನಾಗಿದ್ದೇ ಇರುತ್ತೆ ಅಲ್ವಾ. ಆರೋಗ್ಯ ಬರೋದಿಲ್ಲಿಂದ ಆಹಾರದಿಂದ. ಆಹಾರ ಯಾವ ರೀತಿ ಅದು ಆರೋಗ್ಯ ಇರುತ್ತೆ.
ಬ್ಯಾಡ್ ಫುಡ್ಡು ಜಂಕ್ ಫುಡ್ ತಿಂದರೆ ಆರೋಗ್ಯ ಹಾಳಾಗುತ್ತೆ, ಕ್ವೈಟ್ ನ್ಯಾಚುರಲ್ ಅಲ್ವಾ. ನಮಗೆಲ್ಲ ನಾಲೆಜ್ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು. ಸೊ ಎತ್ತು ಆಹಾರ ಪದ್ಧತಿಗಳನ್ನ ಹೇಳಿದ್ದೀನಿ, ಸುಂದರ ಒಂದು ಕವಿತೆ ಕೂಡ ಹೇಳಿದ್ದೀನಿ ಅಲ್ವಾ. ಸೊ ಸ್ವಲ್ಪ ಚೇಂಜ್ ಇರಲಿ, ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಕವಿತೆ ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬ ಇಷ್ಟ ಇದೆ ಅಂದ್ಕೊಳ್ತೀನಿ ನಿಮಗೆ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ, ಹಾರ್ಟ್ ಅವ್ರಿಗೆಲ್ಲ, ನೀವು ಹೃದಯವಂತರಲ್ವಾ, ಹೃದಯವಂತರಾಗಿದ್ದರೆ ಹೃದಯ ಇರೋರಿಗೆಲ್ಲ, ನಿಮ್ಮ ಹೃದಯ ಬಾಂಧವ, ಹೃದಯ ಹತ್ರ ಇರೋರಿಗೆಲ್ಲ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಎಲ್ಲ ಹೃದಯ ಸಂತೋಷವಾಗಿರಲಿ. ಲೆಟ್ ಅಸ್ ಸರ್ವ್ ಆಲ್, ಲವ್ ಆಲ್, ಹೆಲ್ಪ್ ಎವರ್ ಆ್ಯಂಡ್ ಹರ್ಟ್ ನೆವರ್. ಲೆಟ್ ಅಸ್ ಕೀಪ್ ಅವರ್ ಹಾರ್ಟ್ ಹೆಲ್ತಿ. ಆಲ್ ದ ಬೆಸ್ಟ್.